ವ್ಯೂಸ್ ಬರ್ತಾ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕನ್ನಡಿಗರು ನನ್ನ ತುಳಿತಾ ಇದ್ದೀರಾ, ಕನ್ನಡಿಗರು ತುಳಿತಾ ಇರೋದು. ಮನುಷ್ಯತ್ವ ಅನ್ನೋದಿದ್ರೆ ನಂದು ಇನ್ಸ್ಟಾಗ್ರಾಮ್ ನೋಡಿದ್ದೀರಾ, ನನ್ನ ರೀಲ್ಸ್ ನೋಡಿದ್ದೀರಾ, ಶಾರ್ಟ್ಸ್ ನೋಡಿದ್ದೀರಾ. ಲಾಂಗ್ ಫಾರ್ಮಲ್ಲಿ ವ್ಯೂಸ್ ಬರಬೇಕು, ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದಿದ್ರೆ ನನ್ನ ಕೆಲಸ ನೋಡಿದ್ದೀರಾ. ನೀವು ಬಂದಿಲ್ಲ ಅಂದ್ರೂ ನಾನು ಬೀದಿಗೆ ಬರಲ್ಲ. ನನ್ನ ಹತ್ರ ಒಳ್ಳೆ ಜಾಬೇ ಇದೆ, ಒಳ್ಳೆ ಸಂಬಳ ಬರುತ್ತೆ, ಪ್ಲಸ್ ನಮ್ಮಪ್ಪ ಕೋಟ್ಯಾಧಿಪತಿ. ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ನಾನು ಎಕಡ ಕೂಡ ಯೂಟ್ಯೂಬ್ ವಿಡಿಯೋಸ್ ಮಾಡಲ್ಲ, ನನ್ನ ಎಕಡ ಕೂಡ ನಾನು ಶಾರ್ಟ್ಸ್ ಮಾಡಲ್ಲ, ಅರ್ಥ ಆಯ್ತಾ? ಒಂದು ಒಳ್ಳೆ ವಿಡಿಯೋ ಬಿಟ್ಟಿದ್ದೀನಿ ಅಂದ್ರೆ ವಿಡಿಯೋಸ್ ನೋಡಿ ಶೋಕಿಗೋಸ್ಕರ ಬಂದಿಲ್ಲ. ಶೋಕಿಗೋಸ್ಕರ ಬಂದಿಲ್ಲ, ಎಲ್ಲ ತರ ಅರ್ಥಪೂರ್ವಕವಾಗಿದೆ, ಅರ್ಥ ಆಯ್ತಾ? ಕನ್ನಡಿಗರು ನೀವೇನಂತೀರಾ? ಕನ್ನಡ ಅದು ನಮ್ಮ ಕನ್ನಡ ಬೆಳೆಸ್ಬೇಕು, ಅದು ಇದು ಏನ್ರಿ ಬೆಳ್ಸದ್ ನೀವು? ಎಲ್ಲ ತರ ಎಂಟರ್ಟೈನಿಂಗ್ ಆಗಿದೆ. ಕನ್ನಡಿಗರು ನೀವೇನಂತೀರಾ? ಕನ್ನಡ ಬೆಳೆಸ್ಬೇಕು, ಕನ್ನಡ ಇದು ಅದು ಅಂತ. ಏನ್ರಿ ಬೆಳ್ಸದ್ ನೀವು? ಕನ್ನಡ ಹೇಳ್ಕೊಟ್ಟವನ್ ಜನಕ್ಕೆ ನಾನು, ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡಿದವ್ ನಾನು. ಯಾಕೆ ಕನ್ನಡ ಪಿಕ್ಚರ್ ನೋಡ್ಕೊಡ್ತು ಅಂತಾನ, ಅಥವಾ ನೀವು ಕನ್ನಡಿಗರಲ್ಲ ಅಂತಾನ? ಈ ಮಾತುಗಳೆಲ್ಲ ನಾನು ಮಾತಾಡೋದು ಅರ್ಥ ಆಯ್ತಾ? ಯೂಟ್ಯೂಬ್ ವಿಡಿಯೋಸ್ ನೋಡ್ಬೇಕು, ಇಷ್ಟ ಆಗಲ್ವಾ ನಿಮಗೆ? ಓಕೆ, ಒಂದ್ಸತಿ ನೋಡಿ, ಓಕೆನಾ? ಕಮೆಂಟ್ಸ್ ಅಲ್ಲಿ ತುಳಿದ್ರು ಕೆಲವರು. ಕೆಲವು ಫ್ಯಾನ್ಸ್ಗೋಸ್ಕರ ನಾನು ಸುಮ್ಮನೆ ಇರಲ್ಲ. ಯೂಟ್ಯೂಬ್ ಆಡ್ ರೆವೆನ್ಯೂ ಬರತ್ತೋ ಹೋಗತ್ತೋ ನಾನ್ ಕೇರ್ ಮಾಡಲ್ಲ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ಬೇಡಿ. ಎಕ್ವಿಪ್ಮೆಂಟ್ ನಮ್ಮಪ್ಪ ಕೊಡ್ಸಿರೋದಲ್ಲ, ನಾನೇ ತಗೊಂಡಿರೋದು, ನಾನೇ ಬೆವ್ರು ಸೂಸಿರೋ ದುಡ್ಡು ಖರ್ಚು ಮಾಡಿರೋದು. ಈ ವಿಡಿಯೋ, ಕಂಪ್ಯೂಟರ್ ಎಲ್ಲ ಹಾಕಿರೋದು ಕೋಟಿ ಕೋಟಿ ಜನ ಊಟ ಹಾಕಿದ್ವಿ ನಾನು. ಇವತ್ತು ಅಷ್ಟೇ ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ, ನಾನು ಸೂಪರ್ ಸ್ಟಾರ್ ಆಗಾಯ್ತು ಅಂತ ಹೇಳ್ತೀನಿ. ಒಂದು ಕಲೆನ ತುಳಿತಾ ಇದ್ದೀರಾ. ನಾನು ಪಟ್ಟಿರೋ ಕಷ್ಟ ಯೂಟ್ಯೂಬ್ ವಿಡಿಯೋಸ್ಗೆ ಅಷ್ಟು ಪಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ವಿಡಿಯೋಸ್ ಚೆನ್ನಾಗಿಲ್ವಾ? ರೀಲ್ಸ್ ನೋಡ್ಕೊಂಡು ಮೆಚ್ಚಿದಿರಲ್ಲ, ಯಾಕೆ ವ್ಯೂಸ್ ಬರ್ತಾ ಇಲ್ಲ? ವ್ಲಾಗ್ ಚಾನೆಲ್ಸ್ ನೋಡ್ತೀರಾ, ಕಾಂಟ್ರವರ್ಸಿ ಚಾನೆಲ್ಸ್ ನೋಡ್ತೀರಾ? ನೋಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ಬಂದಿದ್ರೆ ಅವತ್ತು ಥಿಯೇಟ್ರಿಗೆ, ಯಾಕೆ ಬರ್ತಿಲ್ಲ? ನನ್ನ ಚಾನಲಲ್ಲಿ ಏನಕ್ಕೆ ವ್ಯೂಸ್ ಬರ್ತಾ ಇಲ್ಲ? ಲಾಸ್ಟ್ ವಿಡಿಯೋಲಿ ಎಷ್ಟು ವ್ಯೂಸ್ ಬಂದಿದೆ, ಯಾಕೆ ನೋಡ್ತಾ ಇಲ್ಲ? ತುಂಬ ನೋವಾಗತ್ತೆ. ನಾನು ಬೇಡ್ಕೊಳ್ಳೋದಿಲ್ಲ, ನೀವು ನೋಡಿದ್ರು ಅಷ್ಟೇ, ನನ್ನ ವಿಡಿಯೋ ಸ್ಕಿಪ್ ಮಾಡಿದ್ರು ಅಷ್ಟೇ, ನಾನು ಖುಷಿ ಪಡಿದಷ್ಟೇ. ನಂದು ಒಂದು ವಿಡಿಯೋ ವೈರಲ್ ಆಗಬೇಕು ಅಂತ. ಒಂದು ವಿಡಿಯೋ ವೈರಲ್ ಆಗಿದೆಯಲ್ಲ, ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು. ನಿನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ಫುಲ್ ಆಗಲ್ಲ, ನಿಂದು ಒಂದು ವಿಡಿಯೋನು ಹಿಟ್ ಆಗಲ್ಲ ಅಂತ ಹೇಳಿದ್ರು, ಮಾಡಿದೆ. ಇವತ್ತು ಬಂದವರು 20 ಜನ 30 ಜನ, ಅವರು ನನ್ನ ಅಭಿಮಾನಿಗಳಲ್ಲ, ನನ್ನ ಪ್ರೀತಿಸೋರು. ನೋಡಿರೋರು 100 ಜನ 200 ಜನ, ಅವ್ರು ನನ್ನ ಅಭಿಮಾನಿಗಳಲ್ಲ, ನನ್ನ ಪ್ರೀತಿಸೋರು. ನನ್ನ ಮಗಂದು ಕಾಂಟ್ರವರ್ಸಿ, ಗೇಮಿಂಗು, ಮೋಟೋ ವ್ಲಾಗಿಂಗು ಎಲ್ಲ ಬರಬೇಕು. ಇದು ಇಶ್ಯೂ ಆಗಬೇಕು. ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಹಾಲಿವುಡ್ ಎಲ್ಲ ಕಡೆ ನನ್ನ ಮಗಂತೆ ಇಶ್ಯೂ ಆಗಬೇಕು. ಎಲ್ಲ ಚಾನೆಲ್ಗಳು ಬರ್ಬೇಕು. ಇದು ಹೇಳ್ತೀನಿ, ಭಾರದ್ವಾಜ್ ಅವರೇ ಸೇರೆ ಶುರು ಮಾಡ್ಬಿಡ್ತೀನಿ, ಪೆಂಡ್ ಎತ್ಬಿಡ್ತೀನಿ. ಇಡೀ ಕರ್ನಾಟಕ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಆಚೆ ಕಡೆ ರೀಲ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ, ಅವ್ರು ರೀಲ್ಸ್ ಶಾರ್ಟ್ಸ್ ಆಡಿಯನ್ಸ್ ಬಗ್ಗೆ ಮಾತಾಡಲ್ಲ. ನನ್ನ ಮಗಂದು ಶೋಕಿ ಕಾಂಟ್ರವರ್ಸಿಗೋಸ್ಕರ ಯೂಟ್ಯೂಬ್ ಬಂದವ್ರು ನಾನು ಬಿಡಲ್ಲ. ನಮ್ಮನ್ನ ನೋಡೋದೇ ಬೇಡ ಅಲ್ವಾ? ನನ್ನ ಕೋಪ ನಿಮಗೆ ಗೊತ್ತಿಲ್ಲ, ಏನೇನೋ ಇದೆ. ಇಷ್ಟು ಸಾಕ್. ಬರ್ತಿರೋ, ನೋಡ್ತಿರೋ, ಬಿಡ್ತಿರೋ, ನಾನ್ಗಂತೂ ಕೆಲಸ ಹೋಗಲ್ಲ. ಕೋಟ್ಯಾಧಿಪತಿ ನಮ್ಮಪ್ಪ, ದಾನ ಧರ್ಮಿನವ್ರು ಮಾಡಿರೋದು. ನಮ್ಮ ಮನೆ ಇಷ್ಟು ದೊಡ್ಡ ಮನೆ, ನನ್ ರೋಡ್ ಬರಲ್ಲ, ನನ್ ಕೆಲಸ ಹೋಗಲ್ಲ. ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡೆ ಕೂತ್ಕೊಳ್ಳೋನು. ನಾನು ಹೇಳಿಲ್ವಾ, ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಿರೋ ಕಷ್ಟ ಅಷ್ಟಿಷ್ಟಿದೆ. ನಾನು ಕಷ್ಟಪಟ್ಟಿದ್ದೀನಿ ಅಂತ ಅಲ್ಲ, ಯೂಟ್ಯೂಬ್ ವಿಡಿಯೋಸ್ ಚೆನ್ನಾಗಿ ಮಾಡಿದ್ದೀನಿ, ಆದ್ರೂ ಯಾಕೆ ನೋಡ್ತಾ ಇಲ್ಲ? ಯೂಟ್ಯೂಬ್ ವಿಡಿಯೋಸ್ ನೋಡಿ ಚೆನ್ನಾಗಿಲ್ಲ ಅನ್ನಿ, ಡಿಸ್ಲೈಕ್ ಮಾಡಿ, ಇಲ್ಲೇ ಇರ್ತೀನಿ. ಕಮೆಂಟ್ಸ್ ಅಲ್ಲಿ ಹೇಳಿ, ಅಣ್ಣ ಈ ಡೈಲಾಗ್ ಸರಿಗಿಲ್ಲ, ಈ ಸೀನ್ ಸರಿಗಿಲ್ಲ ಅಂತ ಕೇಳಿ. ನೀವು ಪಾಂಚ್ ಕೇಳಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಅವಾಗ ಉತ್ತರ ಕೊಡ್ತೀನಿ. ಇಷ್ಟು ಸಾಕ್. ಎಡಿಟರ್ ಇದೇ ಕೊಡು, ಏನು ಕಟ್ ಮಾಡಬೇಡ, ಇದೇ ಕೊಡು. ನೋಡ್ಲಿ, ಬಿಟ್ರೆ ಬಿಡೋ, ನೋಡ್ಲಾ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ವ್ಲಾಗಿಂಗ್ ಚಾನೆಲ್ ಬೇರೆ ಮಾಡ್ಬೇಕಂತ ಆಸೆ ಇಟ್ಕೊಂಡಿದೆ ಎಡಿಟರ್. ನಾನು ಬಿಡಲ್ಲ, ತೋರಿಸ್ತೀನಿ, ಕೆಲವು ತೋರಿಸ್ತೀನಿ. ನಿವೇದಿತ ಗೌಡ, ಸೋನು ಗೌಡ, ಐಟಮ್ ಸಾಂಗ್ ನೋಡ್ತೀರಾ, ಕಾಂಟ್ರವರ್ಸಿ ನೋಡ್ತೀರಾ, ಮೋಟೋ ವ್ಲಾಗಿಂಗ್ ನೋಡ್ತೀರಾ,
ಬೇರೆ ಕಾಂಟ್ರವರ್ಸಿ, ಬಿಗ್ ಬಾಸ್ ಕಾಂಟ್ರವರ್ಸಿನ ಚೆನ್ನಾಗಿ ಮಜಾ ತಗೊಂಡ್ಬಿಟ್ಟು ನಿಮ್ಮನೆ ಜಗಳನ್ನ ಮಾತ್ರ ಪ್ರೈವೇಟ್ ಆಗಿ ಇಟ್ಕೊಂಡ್ಬಿಟ್ಟು ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನೀವು ಬ್ರ್ಯಾಂಡ್ಸ್ ಇಂದ ದುಡ್ಡು ಮಾಡ್ಕೊಂಡು, ಬೆಟ್ಟಿಂಗ್ ಆ್ಯಪ್ಸ್ ಇಂದ ದುಡ್ಡು ಮಾಡ್ಕೊಂಡು ನಿಮ್ಮ ಮನೆ ಮಕ್ಳಿಗೆ ಹಾಕ್ತೀರಾ, ನಿಮ್ಮ ಮನೆ ಫ್ಯಾಮಿಲಿಗೆ ಹಾಕ್ತೀರಾ. ವೈಟ್ಸ್ ಬಟ್ ಒಂದು ಹೇಳ್ತೀನಿ, ನಿಮ್ಗೆ ಇದಕ್ಕೆ ಕೊಡಬೇಕು. ಈ ಸಿನಿಮಾ ಇಬ್ರಿಗೋಸ್ಕರ ಮಾಡಿದ್ದು. ಒಂದು ನಮ್ಮ ಫ್ಯಾಮಿಲಿಗೋಸ್ಕರ, ಇನ್ನೊಂದು ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೋಸ್ಕರ. ಇನ್ಸ್ಟಾಗ್ರಾಮ್ ಬರ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೀತಿಸೋರು ಇದ್ದೀರಲ್ವಾ, ಇದ್ದೀರಾತೀನಿ. ಇವತ್ತು ಲೈವ್ ಮಾಡು ಎಡಿಟರ್, ಇವತ್ತು ಲೈವ್ ಮಾಡು. ಇನ್ಸ್ಟಾಗ್ರಾಮಲ್ಲೂ ತುಳಿದ್ರು. ನಂದು ಒಂದು ಅಕೌಂಟು 12,000 ಫಾಲೋವರ್ಸ್ ಇದ್ರು, ಫುಲ್ಲು ರೀಚ್ ಬೇಕಾದಷ್ಟಿತ್ತು. ಅದು ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ರಿಪೋರ್ಟಿಂಗ್ ಅಂತ ತುಳಿದ್ರು. ಬೇಕಾದಷ್ಟು ಹೇಟ್ ಕಮೆಂಟ್ಸ್ ಬಂತು. ಓ ಫಕ್ ರುತೀನ್. ಇನ್ಸ್ಟಾಗ್ರಾಮಲ್ಲಿ ಏನು ಪ್ರಮೋಷನ್ನು ಮಾಡಿಲ್ಲ. ಬ್ರ್ಯಾಂಡ್ಸ್ ಬಂತು, ಎಲ್ಲ ಬ್ರ್ಯಾಂಡ್ಸ್ ಬಂದಿದ್ರು, ಆದರೂ ಪ್ರಮೋಷನ್ ಮಾಡಿಲ್ಲ. ಎಂತೆಂತ ನನ್ನ ಮಕ್ಕಳರು ಮೋಟೋ ವ್ಲಾಗಿಂಗು, ಕಾಂಟ್ರವರ್ಸಿ, ಬೆಟ್ಟಿಂಗ್ ಆ್ಯಡ್ಸ್ ಪ್ರಮೋಷನ್ನು, ಸಿಂಪತಿ, ಫೇಕ್ ಗಿವ್ ಅವೇ, ನನ್ನ ಮಕ್ಕಳ್ರ ಕಾಂಟ್ರವರ್ಸಿನ, ಫೇಕ್ ಫೈಟ, ಡಬಲ್ ಮೀನಿಂಗ್ ಕಾಮಿಡಿನ, ಶೋಕಿಗೋಸ್ಕರ ಮಾಡೋ ಯೂಟ್ಯೂಬ್ ವಿಡಿಯೋಸು ನನ್ನ ಮಗನ್ ತುಳಿತೀರಾ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ, ಏನು ಇಲ್ಲ, ಪ್ಲೇನ್. ನಮ್ಮ ಫ್ರೆಂಡ್ ಈ ಯೂಟ್ಯೂಬ್ ಎಲ್ಲ ಏನಕ್ಕೆ ಸುಮ್ಮನೆ ಇದ್ಬಿಡು ಬೇಡ ಅಂತ ಹೇಳ್ದ. ಬಾರ ನೀನೇ ಮಾತಾಡ. ಬೇಕಾದಷ್ಟು ಕಷ್ಟಪಟ್ಟಿದ್ದೀನಿ, ಬೆಳಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ತಾ ಇರ್ತೀನಿ. ಅವೆಲ್ಲ ನಾನು ಯೂಟ್ಯೂಬ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅಂತ ನೋವುಗಳು ಅನುಭವಿಸ್ಬಿಟ್ಟು, ಹಾರ್ಟ್ ಬ್ರೇಕ್ ಆಗ್ಬಿಟ್ಟು, ಲವ್ ಫೇಲ್ಯೂರ್ ಆಗ್ಬಿಟ್ಟು, ಅದೆಲ್ಲ ಯೂಟ್ಯೂಬ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಎಂತೆಂಥ ನೋವು ಅನುಭವಿಸಿದ್ದೀನಿ. ಬಿಡಲ್ಲ, ತೋರಿಸ್ತೀನಿ, ಕೆಲವೊಂದು ತೋರಿಸ್ತೀನಿ.